ನೀವ್ ಯಾವತ್ತಾದ್ರೂ ಸರ್ಕಾರಿ ಕಚೇರಿಗೆ ಹೋಗಿದ್ದೀರಾ? ಅಲ್ಲಿ ಯಾವುದೇ ಡಿಪಾರ್ಟ್ಮೆಂಟ್ ಇರ್ಲಿ ಅಥವಾ ಯಾವುದೇ ಸರ್ಕಾರಿ ಆಫೀಸರ್ಸ್ ಇರ್ಲಿ, ಎಸಿ ಇರ್ಲಿ ಅಥವಾ ಇಲ್ದೇ ಇರ್ಲಿ, ಆದ್ರೆ ಒಂದಂತೂ ಅಲ್ಲಿ ಇದ್ದೇ ಇರುತ್ತೆ. ಅದೇನಪ್ಪಾ ಅಂದ್ರೆ ಬಿಳಿ ಟವಲ್. ಕುರ್ಚಿ ಖಾಲಿ ಇರ್ಬೋದು ಅಥವಾ ಆಫೀಸರ್ಸ್ ಇಲ್ದೇ ಇರ್ಬೋದು, ಆ ಚೇರ್ ಮೇಲೆ ಮಾತ್ರ ಬಿಳಿ ಟವಲ್ ಅಚ್ಚುಕಟ್ಟಾಗಿ ಕುಳಿತಿರುತ್ತೆ. ಇದ್ಯಾಕೆ ಅಂತ ಯಾವತ್ತಾದ್ರೂ ನೀವು ಯೋಚನೆ ಮಾಡಿದ್ದೀರಾ? ಈ ಬಿಳಿ ಟವಲ್ ಬಗ್ಗೆ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆ ನಡೆದಿತ್ತು. ಐಐಟಿಯ ಹಳೆ ವಿದ್ಯಾರ್ಥಿ ಆಗಿರುವಂತ ಕೇತನ್ ಎಂಬಾತ ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಒಂದು ಪೋಸ್ಟ್ ಮಾಡಿ ಇದೊಂದು ಅಧಿಕಾರದ ಸಂಕೇತ ಅಂತ ಹಾಕಿದ್ದ. ಇದಾದ ನಂತರ ಬಿಳಿ ಟವಲ್ ಬಗ್ಗೆ ಅತಿ ಹೆಚ್ಚಾಗಿ ಚರ್ಚೆಗಳು ಶುರುವಾಯಿತು. ಇಷ್ಟೇ ಅಲ್ಲದೆ 2024ರಲ್ಲಿ ಉತ್ತರ ಪ್ರದೇಶದ ಚೀಫ್ ಸೆಕ್ರೆಟರಿ ಒಬ್ರು ಇದೇ ವಿಚಾರಕ್ಕೆ ಒಂದು ಮೀಟಿಂಗ್ ಕರೀತಾರೆ, ಎಮರ್ಜೆನ್ಸಿ ಮೀಟಿಂಗ್ ಕರೀತಾರೆ. ಕೊನೆಗೆ ಈ ಎಮರ್ಜೆನ್ಸಿ ಮೀಟಿಂಗ್ ನಂತರ ಅವರ ಚೇರ್ಗೂ ಟವಲ್ ಹಾಕಿ ಅನ್ನೋ ಆರ್ಡರ್ ಕೂಡ ಪಾಸ್ ಆಗಿತ್ತಂತೆ. ಇನ್ನು ಚೇರ್ ಮೇಲೆ ಬಿಳಿ ಟವಲ್ ಹಾಕುವಂತ ಪದ್ಧತಿ ಅಥವಾ ಚೇರ್ ಮೇಲೆ ಒಂದು ಟವಲ್ ಅನ್ನು ಹಾಕುವಂತ ಪದ್ಧತಿ ಇಂದು ನಿನ್ನೆದಲ್ಲ, ಬ್ರಿಟಿಷರ ಕಾಲದಿಂದಲೂ ಈ ಪದ್ಧತಿ ಜಾರಿಯಲ್ಲಿತ್ತು. ಅಂದು ಈಗಿನ ತರ ಎಸಿ ರೂಮ್ಗಳಿರ್ಲಿಲ್ಲ ಅಥವಾ ಎಸಿ ಓಡಾಡಕ್ಕೆ ಎಸಿ ಕಾರ್ಗಳಿರ್ಲಿಲ್ಲ. ಕುದುರೆ ಬಂಡಿ ಮೇಲೆ ಬರ್ಬೇಕಾಗಿತ್ತು ಅಧಿಕಾರಿಗಳು. ಹೀಗಿರುವಾಗ ಅಧಿಕಾರಿಗಳು ಧೂಳು ಬೆವರುಗಳು ಒರೆಸ್ಕೊಳ್ಳೋಕ್ಕೋಸ್ಕರ ಈ ಟವಲ್ ಗಳನ್ನು ಬಳಸ್ಕೊಳ್ತಿದ್ರು. ಹಾಗಾಗಿ ಈ ಟವಲ್ ಅನ್ನು ತಮ್ಮ ಚೇರ್ ಮೇಲೆ ಹಾಕ್ತಿದ್ರಂತೆ. ಇನ್ನು ಬ್ರಿಟಿಷರು ಈ ಪದ್ಧತಿಯನ್ನು ತರೋದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ, ಅಂದು ಭಾರತೀಯ ಅಧಿಕಾರಿಗಳು ತಲೆಗೆ ಎಣ್ಣೆ ಹಾಕ್ತಿದ್ರು. ತಲೆಗೆ ಎಣ್ಣೆ ಜಿಡ್ಡು ಚೇರ್ ಮೇಲೆ ಅಂಟಿಕೊಳ್ಳುತ್ತೆ ಅನ್ನೋ ರೀಸನ್ಗೋಸ್ಕರ ಈ ಟವಲ್ ಹಾಕುವಂತ ಒಂದು ಪದ್ಧತಿಯನ್ನು ಜಾರಿಗೆ ತಂದಿದ್ರು. ಕ್ರಮೇಣ ಇದೇ ಒಂದು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಈಗ ಇದೇ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಯಾಗ್ತಿದೆ. ಹಾಗಿದ್ರೆ ಈಗಿನ ಎಲ್ಲಾ ಆಫೀಸ್ಗಳಲ್ಲಿ ಅಥವಾ ಸರ್ಕಾರಿ ಕಚೇರಿಗಳಲ್ಲಿ ಎಸಿ ಇದ್ದೇ ಇರುತ್ತೆ. ಹೀಗಿರುವಾಗ್ಲೂ ಇಂಥ ಟವಲ್ಗಳ ಅವಶ್ಯಕತೆ ಇದೆಯಾ ಅನ್ನೋ ಚರ್ಚೆ ಈಗ ಕೇಳಿ ಬರ್ತಾ ಇದೆ. ಕೆಲವರು ಇದನ್ನು ಫ್ಯೂಡಲಿಸ್ಟಿಕ್ ಮೈಂಡ್ ಸೆಟ್ ಅಂತಾನೂ ಕರೀತಾ ಇದ್ದಾರೆ. ಕಚೇರಿ ಹೊರಗಿರುವಂತಹ ಪಿಯೋನು ಅಥವಾ ಟೇಬಲ್ ಮೇಲೆ ಇರುವಂತಹ ಫೋನು ಅಥವಾ ಇಂಕ್ ಪೆನ್ ಆಗಿರ್ಲಿ, ಇದೆಲ್ಲವನ್ನು ನೋಡಿದ್ರೆ ನಾನೇ ನಿಮ್ಮ ಸಾಹೇಬ ಅಂತ ಅನ್ನಿಸ್ಕೊಳ್ಳೋಕ್ಕೋಸ್ಕರ ಇಂಥ ಪದ್ಧತಿಗಳನ್ನು ಈಗಲೂ ಫಾಲೋ ಮಾಡ್ತಿದ್ದಾರೆ ಅಂತಾನು ಹೇಳಲಾಗ್ತಿದೆ. ಹಾಗಿದ್ರೆ ಇದೆಲ್ಲ ಬದಲಾವಣೆನೇ ಆಗಿಲ್ವಾ? ಎಲ್ಲೂ ಯಾವುದೇ ಕಚೇರಿಗಳಲ್ಲೂ ಇದೇ ಫಾಲೋ ಆಗ್ತಿದ್ಯಾ? ಇನ್ನು ಬದಲಾವಣೆನೇ ಏನೋ ಆಗೇ ಇಲ್ವಾ ಅಂತ ನೋಡೋದಾದ್ರೆ, ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗಿರುವಂತಹ ಯೋಗಿ ಆದಿತ್ಯನಾಥ್ ಅವರು ತಮ್ಮ ಚೇರ್ ಮೇಲೆ ಇರುವಂತಹ ಬಿಳಿ ಟವಲ್ ಬದಲಾಗಿ ಕೇಸರಿ ಟವಲ್ ಅನ್ನು ಹಾಕೊಂಡಿದ್ರು. ಆದ್ರೆ ಇನ್ನೂ ಕೆಲವು ಅಧಿಕಾರಿಗಳಲ್ಲಿ ತಮ್ಮ ಚೇರ್ ಮೇಲೆ ಬಿಳಿ ಟವಲ್ ಇಲ್ಲದಿದ್ರೆ ತಮ್ಗೆ ಸಿಗುವಂತ ಗೌರವ ಸಿಗೋದಿಲ್ಲ ಅನ್ನೋಂತ ಫೀಲಿಂಗ್ ಕೂಡ ಇದೆ ಅವರಲ್ಲಿ. ಒಟ್ನಲ್ಲಿ ಬ್ರಿಟಿಷರು ಹೋಗಿ ಆಯ್ತು, ಅವರ ಕುದುರೆಗಳು ಹೋಗಿ ಆಯ್ತು, ಆದ್ರೆ ಅವ್ರು ತಂದಿರುವಂತ ಈ ಟವಲ್ ಅನ್ನು ಹಾಕುವಂತ ಒಂದು ಪದ್ಧತಿ ಮಾತ್ರ ನಮ್ಮನ್ನು ಬಿಟ್ಟು ಹೋಗುವಂತಿಲ್ಲ. ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ. ಇಂಥ ಇಂಟ್ರೆಸ್ಟಿಂಗ್ ಸಂಗತಿಗಳಿಗಾಗಿ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.